ಇದು ತಿಲೋತ್ತಮೆ ಎಂಬ ಅಪ್ಸರೆಯ ಕತೆ. ಸತ್ಯಯುಗದಲ್ಲಿ ನಿಕುಂಭ ಎನ್ನುವ ದೈತ್ಯರಾಜನಿದ್ದ. ಅವನಿಗೆ ಇಬ್ಬರು ಮಕ್ಕಳು, ಒಬ್ಬ ಸುಂದ ಇನ್ನೊಬ್ಬ ಉಪಸುಂದ. ಅವರಿಬ್ಬರ ನಡುವೆ ಅನನ್ಯ ಪ್ರೀತಿ ಇತ್ತು. ಘೋರ ತಪಸ್ಸು ಮಾಡಿದ ಅವರಿಬ್ಬರಿಗೆ ಬ್ರಹ್ಮ ವರವನ್ನು ಕೊಡಲು ಬಂದಾಗ, ಮೂರು ಲೋಕದಲ್ಲಿ ಇರುವ ಯಾರಿಂದಲೂ ನಮಗೆ ಸಾವು ಬರಬಾರದು, ನಾವು ಒಬ್ಬರನ್ನು ಇನ್ನೊಬ್ಬರು ಕೊಂದರೆ ಮಾತ್ರ ನಮ್ಮಿಬ್ಬರಿಗೆ ಸಾವು ಬರಲಿ ಎಂದು ವರ ಕೇಳಿದರು. ಬ್ರಹ್ಮದೇವ ತಥಾಸ್ತು ಎಂದ. ಈಗ ಅವರನ್ನು ಕೊಲ್ಲಲು ಯಾರಿಗೂ ಸಾಧ್ಯವಿರಲಿಲ್ಲ. ಹಾಗಾಗಿ ಅವರು ತ್ರಿಲೋಕ ಗೆಲ್ಲಲು ಹೊರಟರು. ಅವರಿಂದ ಸೋತ ದೇವತೆಗಳು ಬ್ರಹ್ಮನಿಗೆ ಸಹಾಯ ಕೇಳಿದರು. ಆಗ ಬ್ರಹ್ಮದೇವ ವಿಶ್ವಕರ್ಮನಿಂದ ಜಗದೇಕ ಸುಂದರಿಯನ್ನು ಸೃಷ್ಟಿಸಿದ. ಅವಳ ಹೆಸರೇ ತಿಲೋತ್ತಮ. ತಿಲೋತ್ತಮೆ ಬ್ರಹ್ಮನ ಆದೇಶದಂತೆ ಸುಂದ ಮತ್ತು ಉಪಸುಂದರ ಎದುರಿಗೆ ಬಂದಳು. ತಿಲೋತ್ತಮೆಯ ಸೌಂದರ್ಯವನ್ನು ನೋಡಿದ ಅವರಿಬ್ಬರೂ ಅವಳನ್ನು ಮದುವೆಯಾಗಲು ಒಬ್ಬರಿಗೊಬ್ಬರು ಜಗಳವಾಡಿ ಬಡಿದಾಡಿ ಸತ್ತರು. ಹೀಗೆ ಒಂದು ಹೆಣ್ಣಿನ ಮೇಲಿನ ಮೋಹದಿಂದ ಸುಂದ ಉಪಸುಂದರು ತಮ್ಮ ಸಾವನ್ನು ತಾವೇ ತಂದುಕೊಂಡರು.